ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾವು ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ವೀರಾಪುರ ಗ್ರಾಮದಲ್ಲಿ ಈ ಒಂದು ಬಾಳೆಹಣ್ಣಿನ ವೀಕ್ಷಣೆಗೆ ಅಂತ ಬಂದಿದ್ವಿ. ಕಳೆದ ಒಂದು ವಾರದೊಳಗೆ ನಿಮ್ಗೆ ಒಂದು ಚೌಳಿ ಬೆಳೆ ಆಗಿರ್ಬೋದು ಮತ್ತು ಹತ್ತಿ ಬೆಳೆ ಆಗಿರ್ಬೋದು ಮಾಹಿತಿಯನ್ನು ನಾವು ಒದಗಿಸಿಕೊಟ್ಟಿದ್ವಿ. ಈಗ ಅದೇ ರೀತಿ ಆದಂತೆ ನಿಮಗೆ ಬಾಳೆಹಣ್ಣಿನ ಒಂದು ಯಾವ ರೀತಿ ಬೆಳಿಬೇಕು ಮತ್ತು ಯಾವ ರೀತಿ ಅದನ್ನ ನಾವು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಅದನ್ನ ಹಗಿ ಯಾವ ರೀತಿ ನಾವು ಸಾಲಿಂದ ಸಾಲಿಗೆ ಅಂತರವಾಗಿ ಇಡಬೇಕು ಅನ್ನೋ ಒಂದು ಅದ್ರ ಬಗ್ಗೆ ನಿಮಗೆ ಈ ಒಂದು ಕೃಷಿ ಚಟುವಟಿಕೆ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನಾವು ಒದಗಿಸಿಕೊಡ್ತೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಟೈಪ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ರೈತರನ್ನ ಸಂದರ್ಶನ ಮಾಡೋಣ. ನಮಸ್ಕಾರ ರೀ. ಏನ್ರಿ ತಮ್ಮ ಹೆಸರು? ನಮ್ಮ ಹೆಸರು ಶಿವಮೊಗ್ಗ ತೋಟಯ್ಯ ಹಿರೇಮಠ. ನಿಮ್ಮ ವೃತ್ತಿ ಯಾವ್ದಾರ? ಶಿವಮೊಗ್ಗ ಅಲ್ಲಲ್ಲ, ನಿಮ್ಮ ವೃತ್ತಿ ನಿಮ್ಮ ಕೆಲಸ ಏನು? ನಮ್ದು ಹೊಲ ಮಾಡೋದು. ಟೋಟಲ್ ಎಷ್ಟ್ ಎಕರೆ ಐತ್ರಿ ಅಜ್ಜರ? 2 ಎಕರೆ ಬಾಳೆ ಐತಿ. ಯಾವ್ದ್ರಿ ಅಜ್ಜರ ವೆರೈಟಿ? G9. ಇದು ಅದರ ಸಾಲಿಂದ ಸಾಲಿಗೆ ನೀವು ಏನ್? ಸಾಲಿಂದ ಸಾಲು 6 ಫುಟ್ ರೀ. 6 ಫುಟ್. ಗಿಡದಿಂದ ಗಿಡಕ್ಕೆ 5 ಫುಟ್. ಸಾಲಿಂದ ಸಾಲಿಗೆ 5 ಫುಟ್. ಈಗ ನೀವು ಆಗಿನ ಎಲ್ಲಿ ತಗೊಂಬಂದಿದ್ರಿ? ನಾವು ಇದ್ರಿ ಯಾವ್ರ ಇದ್ರಿ ಕಲಗಟ್ಟಿಗಿಂದ ನೀವು ತಗೊಂಬಂದ್ರಿ. ಇದು ಅಜ್ಜರ ನಿಮ್ಗ ಈಗ ಬಾಳಿನ ನೀವು ಹಾಕಕ್ಕಂತ ಎಷ್ಟ್ ವರ್ಷ ಆಯ್ತು? ನಾವ್ ಇದು ಈ ಹೊಲಕ್ ನಿಮ್ ಹೊಲಕ್ ಮಾಡಕತ್ತಿ 1 ವರ್ಷ ನಾವು ನಮ್ಮ ಹೊಲ ಮಾಡಿದ್ವಿ. ನೀವು ಮೊದ್ಲೆಲ್ಲ ನೀವು ಬಾಳಿ ತಗೊಂಡ್ರಿ. ಅವಾಗ ನಾವು 12 ರೂಪಾಯಿ 10 ರೂಪಾಯಿ ಕೊಟ್ರಿ. 12 ರೂಪಾಯಿ 10 ರೂಪಾಯಿ ಕೊಟ್ರಿ. ಈಗ 18 ರೂಪಾಯಿ ತಗೊಂಡ್ರಿ ಮನ್ನಿ ಮಾರ್ಕೆಟ್. ಮನ್ನಿ ಕೊಟ್ಟಿರಿ ಮಾರ್ಕೆಟ್ ಎಷ್ಟ್ ಆಗೈತ್ರಿ ಅದು? ಮನ್ನಿದ್ 2.5 ಕ್ವಿಂಟಲ್ ಆಗೈತ್ರಿ. 2.5 ಕ್ವಿಂಟಲ್ ಆಗೈತಿ. ಈಗ ಬಾಳಿ ನಾವು ಈಗ ಮೇಂಟೆನೆನ್ಸ್ ಮಾಡ್ಬೇಕಂದ್ರ ಸರ ಇದಕ್ ಮೇನ್ ಏನೇನು ಬೇಕು? ನಾವು ಹಚ್ಚಿದ ನಂತರ 2 ತಿಂಗಳಿಗೆ DAP ಗೊಬ್ಬರ ಹಾಕಿರಿ 2 ಚೀಲ. ಮತ್ತೆ ಏನ್ ಹಾಕಿಲ್ರಿ ಗೊಬ್ಬರ. ಅದಕ್ಕೆ ನಾವು ಗೊಬ್ಬರ ಹಾಕಿಲ್ಲ, ಬರೀ ನೀರ್ ಒಂದ್ ಕಟ್ಟಿ ಅಂತೀವಿ. ಕಳೆ ತೆಗಿಸೋದು, ನೀರ್ ಕಟ್ಟೋದು. ನೀರ್ ಕಳೆ ತೆಗ್ಸೋದು, ನೀರ್ ಕಟ್ಟೋದು ಅಷ್ಟೇ. ಸರಿ. ಮತ್ತೆ ಇದಕ್ಕ ನೀವು ನಡ್ಬರ್ಕ ಏನಾದ್ರು ಯಾವ್ದಾರ ಗೊಬ್ಬರ ಅಂತ? ಗೊಬ್ಬರ ಯಾವ್ದು ಹಾಕಿಲ್ರಿ. ಒಳ್ಳೆ ಮತ್ತೆ ಹಾಕಿಲ್ರಿ. ಅದೊಂದ 2 ತಿಂಗಳಿಗೆ ಹಾಕಿದ್ರಿ. 2 ಹೊತ್ತು 4 ತಿಂಗಳು ಹಚ್ಚಿಂದ ಹಚ್ಚಿರಿ ಅಷ್ಟೇ. ಮತ್ತೆ ನೀವೇನೇನು ಅದಕ್ಕ ಯಾವ್ದು ಏನು ಯಾವ ಗೊಬ್ಬರ ಕಟ್ಟಿಲ್ಲ, ಔಷಧ ಅಷ್ಟ ಹೊಡೆದಿರಿ. ಇದು ಸೈಜ್ ಎಷ್ಟ್ ಐತ್ರಿ ಸರ್? ಈಗ ಒಂದ್ ಟೋಟಲ್ ಒಂದ್ ಗಿಡ ಐತಿ. ಇದು ಈ ಗಿಡ ಸೈಜ್ 7 ಫುಟ್ ಬೆಳತ್ರಿ. 7 ಫುಟ್. ಇನ್ನ ಹೈಟ್ ಆಗತ್ತೆ? ಹೈಟ್ ಆಗಲ್ರಿ. ಅದ್ ಗೊನೆ ಹಾಕಿದ್ ಮುಗಿತ್ರಿ, ತಾಳಗ್ ಬಗ್ಗತ್ತೆ ಹೊರತಾಗಿ ಹೈಟ್ ಇರಲ್ಲ. ಈಗ ಬಾಳಿ ಒಳಗ ಎಷ್ಟು ವೆರೈಟಿ ಇರ್ತಾವ್ರಿ ಸರ್? ಬಾಳಿಗೆ ಅದಾವ್ರಿ. ಅದು ಇದ್ರದ್ ಐತ್ರಿ, ಅದ್ ಯಾವ್ದ ಸಕ್ರಿ ಬಾಳಿ ಐತ್ರಿ. ಇದ್ರಾಗ 2 ಜಾತಿ ಐತ್ರಿ. 2 ಜಾತಿ. ಇದು ಯಾವ ಜಾತಿ ಐತ್ರಿ? G9 ಜಾತಿ. ಜಾಸ್ತಿ ಮಾರ್ಕೆಟಿಂಗ್ ನೀವು ಎಲ್ಲಿ ಕೊಡೋದು? ನಾವು ಇಲ್ಲೇ ಗಜೇಂದ್ರಗಡ ಕೊಡ್ತೀರಿ. ಇದು ಜಾಸ್ತಿ ಎಲ್ಲ ಕಡೆ ಸೇಲ್ ಆಗುತ್ತೆ? ಎಲ್ಲ ಕಡೆ. ಈಗ ಇದು ಸೈಜ್ ಎಷ್ಟು ಬರ್ಬೋದ್ರಿ ಅದ್ರ? ಒಂದು ಬಾಳಿ ಸೈಜ್ 30 ರಿಂದ 40 ಕೆಜಿ ಬರ್ತವ್ರಿ. 35 ರಿಂದ 40 ಕೆಜಿ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ 45 ತನ ಬರ್ತ್ರಿ. ಕರೆಕ್ಟ್ ಗೊನಿ ಹಾಕೋ ಟೈಮ್ ಗೊಬ್ಬರ ಹಾಕಿರಿ 40 ತನ ಬರ್ತ್ರಿ. ಇದಕ್ಕ ಕೊಟ್ಟಿಗೆ ಗೊಬ್ಬರ ಅಂತ ಯಾವ ಗೊಬ್ಬರ ಹಾಕಿಲ್ಲ, DAP ಗೊಬ್ಬರ ಅಂತ ಹಾಕಿ ನೋಡ್ರಿ. ಅಷ್ಟೇ ಯಾವ್ದಿಲ್ಲ. ನೀವು ಕುರಿತ ತರವಿಸಿದ್ ಮೊದ್ಲಾರಿ ಅದೊಂದು ಬಿಟ್ರೆ ಮತ್ತೆ ಏನು ಮಾಡಿಲ್ಲ? ಏನ್ ಮಾಡಿಲ್ರಿ. ಸರಿ. ಈಗ ನಿಮ್ಗ ಈಗ ಸಾಲಿಂದ ಸಾಲಿಗೆ ಎಷ್ಟು? 6 ಫುಟ್. 6 ಫುಟ್ ರೀ. ಇದು ಗಿಡದಿಂದ ಗಿಡಕ್ಕೆ 5 ಫುಟ್ ರೀ. ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 5. ಈಗ ಇದಕ್ಕ ಕಸ ಹೆಂಗ್ರಿ ಸರ್? ಕಸ ತಕೊಂತ ಹೋಗ್ಬೇಕು. ಒಟ್ಟ ನಿಂದ್ರಸಂಗಿಲ್ಲ. ಕಸ ಬೆಳೆಸಿರ್ ಗಿಡ ಇದಾಗಲ್ರಿ. ಬೆಳವಣಿಗೆ ಕಮ್ಮಿ ಆಗತ್ತ. ಕಸ ಹೇಳ್ಕೊಂತ ಗೊಬ್ಬರ ಕಸಿನ. ಈಗ ಮತ್ತೆ ನೀವು ಈಗ ರೈತರಿಗೆ ನಿಮ್ಮ ಬಾಯಿಂದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ನಮ್ಮಕ್ರ ಹಿಂಗ್ ಬೆಳೆಸಿರಿ, ಇಷ್ಟೇ ನಮ್ಮ ತಿಳಿದ್ ನಾವ್ ಮಾಡಿರಿ. ಮುಂದಲ್ಲ ಅವ್ರ ಬೆಳಸ ಅವ್ರ ತಿಳಿದಿದ್ದು. ಈಗ ಒಟ್ಟ ನಿಮ್ಗ ಬಾಳಿದ ಚಲೋ ಅನ್ಸೈತ್ರಿ? ಚಲೋ ಅನ್ಸೈತಿ. ಇದು ರೈತರೆಲ್ಲ ಕೃಷಿ ಮಾಡ್ಬೋದ್ರಿ. ನೋಡಿದ್ರಲ್ಲ ರೈತ ಬಾಂಧವರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಬಾಳೆ ಕೃಷಿ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ದೊರಕಿದೆ ಅಂತ ನಾನು ಅನ್ಕೊಂಡಿರ್ತೀನಿ. ಮುಂದೆ ಇದೇ ರೀತಿ ನಿಮಗೆ ಕೃಷಿ ಬಗ್ಗೆ ಮಾಹಿತಿಗಳಾಗಿರ್ಬೋದು ಮತ್ತು ಕೃಷಿಗೆ ಸಂಬಂಧಿತ ಎಲ್ಲ ರಸಗೊಬ್ಬರ ಬೀಜಗಳು ಆಗಿರ್ಬೋದು ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನ ಇನ್ನೂ ಇತರರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ನಮ್ಮ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.